All my dear students, in the previous class we have discussed about the bond parameters. So ಅದರಲ್ಲಿ main bond parameters are bond enthalpy or bond energy, bond length and bond angle. ಇಷ್ಟನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವೇಲೆನ್ಸ್ ಬಾಂಡ್ ಥಿಯರಿ. ಅದನ್ನು ಸಿಂಪಲ್ ನಾನು VBT ಅಂತ ಕರಿತೀವಿ. ಈ ವೇಲೆನ್ಸ್ ಬಾಂಡ್ ಥಿಯರಿನ ಪ್ರಪೋಸ್ ಮಾಡಿದರೆ ಯಾರು, ಸೊ ಮತ್ತು ಫರ್ದರ್ ಅದನ್ನು ಎಕ್ಸ್ಟೆಂಡ್ ಮಾಡಿದರೆ ಯಾರು, ಡೆವಲಪ್ ಮಾಡಿದರೆ ಯಾರು, ಈ ವೇಲೆನ್ಸ್ ಬಾಂಡ್ ಥಿಯರಿನ ಫೀಚರ್ಸ್ಗಳೇನು, ಮತ್ತು ಅದರ ಯಾವ ರೀತಿ ಆರ್ಬಿಟರ್ಸ್ಗಳು ಓವರ್ಲ್ಯಾಪ್ ಆಗ್ತವೆ, ಎಲ್ಲ ಕಾನ್ಸೆಪ್ಟ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಮೊದಲನೇದು ವೇಲೆನ್ಸ್ ಬಾಂಡ್ ಥಿಯರಿ. ಈ ಟಾಪಿಕಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ ಕಾಲ್ಡ್ ಆಸ್ ವೇಲೆನ್ಸ್ ಬಾಂಡ್. ನೀವು ಬರೆಯೋ ಕಂಪ್ನಿ ಮಾಡ್ಕೋಬೋದು, VONB ಅಂತಲೇ ಬರೀಬೇಕು, BAND ಬರೀಬೋದು. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಇದನ್ನು ಸಿಂಪಲ್ ಆಗಿ VBT ಅಂತ ಕೂಡ ಕರಿತೀವಿ, VBT. ಸೊ ವೇಲೆನ್ಸ್ ಬಾಂಡ್ ಥಿಯರಿ, ಈ ಥಿಯರಿನ ಪ್ರಪೋಸ್ ಮಾಡಿದ್ದು ಯಾರು? ಇನ್ 1927, 1927 ಇಸ್ವಿಯಲ್ಲಿ. ಸೊ ಹಿಟ್ಲರ್ ಆ್ಯಂಡ್ ಲಂಡನ್. In 1927, ಹಿಟ್ಲರ್ ಆ್ಯಂಡ್ ಲಂಡನ್, ನೋಡಿ ದಿಸ್ ಇಸ್ ಕಾಲ್ಡ್ ಆಸ್ ಹಿಟ್ಲರ್ ಆ್ಯಂಡ್ ಲಂಡನ್ ಅನ್ನೋ ಒಂದು ಹೆಸರನ್ನ ಹೇಳ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಹಿಟ್ಲರ್ ಆ್ಯಂಡ್ ಲಂಡನ್ in 1927 made a detailed study of the nature of covalent bond. ಸೊ ಕೋವಲೆಂಟ್ ಬಾಂಡ್ಗಳ ಬಗ್ಗೆ ಡೀಟೇಲ್ ಆಗಿ, ಅದರ ನೇಚರ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಕ್ಕಂತಹ ಕೆಲಸನ 1927 ಇಸ್ವಿಯಲ್ಲಿ ಹಿಟ್ಲರು ಮತ್ತು ಲಂಡನ್ ಅವರು ಮಾಡ್ತಾರೆ. ಮಾಡುವುದರ ಜೊತೆಗೆ ಆ್ಯಂಡ್ ಪ್ರಪೋಸ್ಡ್ ವೇಲೆನ್ಸ್ ಬಾಂಡ್ ಥಿಯರಿ. ಇನ್ 1927 ಹಿಟ್ಲರ್ ಆ್ಯಂಡ್ ಲಂಡನ್ made a detailed explanation for nature of covalent bond and also proposed the theory of valence bond theory ಅಂತ ಹೇಳ್ತಾರೆ. ಡೀಟೇಲಾಗಿ ಸ್ಟಡಿ ಮಾಡೋದ್ರ ಜೊತೆಗೆ ಆ ವೇಲೆನ್ಸ್ ಬಾಂಡ್ ಥಿಯರಿನ ಕೂಡ ಅವರು ಪ್ರಪೋಸ್ ಮಾಡ್ತಾರೆ. ಲೇಟರ್, ಅದಾದಮೇಲೆ ಅವ್ರು ಹೇಳಾದ್ಮೇಲೆ, ಸೊ ಲೇಟರ್ ಟು ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಅದನ್ನು ಹೇಳ್ತಾರೆ. ಸೊ ನೇಚರ್ನ ಸ್ಟಡಿ ಮಾಡ್ತಾರೆ, ಅದರ ಜೊತೆಗೆ ವೇಲೆನ್ಸ್ ಬಾಂಡ್ ಥಿಯರಿನ ಪ್ರಪೋಸ್ ಮಾಡ್ತಾರೆ, ಅದ್ರ ಜೊತೆಗೆ ಟು ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್, ಯಾವ ರೀತಿ ಕೋವಲೆಂಟ್ ಬಾಂಡ್ಗಳು ಫಾರ್ಮೇಷನ್ ಆಗ್ತದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದಾದ ಮೇಲೆ ಲೇಟರ್ ದಿಸ್ ಥಿಯರಿ ವಾಸ್ ಫರ್ದರ್ ಎಕ್ಸ್ಟೆಂಡೆಡ್ ಬೈ, ಪುನಃ ಈ ಥಿಯರಿನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಲೇಟರ್ ದಿಸ್ ಥಿಯರಿ ವಾಸ್ ಫರ್ದರ್ ಎಕ್ಸ್ಟೆಂಡೆಡ್ ಬೈ ಪೌಲಿಂಗ್ ಅಂಡ್ ಸ್ಲೇಟರ್. ಪುನಃ ಈ ಥಿಯರಿನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಪೌಲಿಂಗ್ ಅಂಡ್ ಸ್ಲೇಟರ್, Pauling and Slater. So further this theory was extended by Pauling and Slater to explain the geometry of molecules. ಅವರೇನು ಮಾಡಿದರು, ಈ ಹಿಟ್ಲರು ಮತ್ತು ಲಂಡನ್ ಅವರು ನೇಚರ್ ಆಫ್ ಕೋವಲೆಂಟ್ ಬಾಂಡ್ ಮತ್ತು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋದ್ರ ಬಗ್ಗೆ ಮಾತ್ರ ಹೇಳಿದರು. ಪುನಃ ಈ ಥಿಯರಿನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಈ ಪೌಲಿಂಗ್ ಮತ್ತು ಸ್ಲೇಟರ್ ಅನ್ನೋರು, ಪೌಲಿಂಗ್ ಮತ್ತು ಸ್ಲೇಟರ್ ಅನ್ನೋರು ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸನ್ನು ಕೂಡ ಇದರಿಂದ ಹೇಳ್ತಾ ಹೋಗ್ತಾರೆ. ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಬಗ್ಗೆನೂ ಕೂಡ ಇದನ್ನು ಸ್ಟಡಿ ಮಾಡಿ. ಸೊ ಟೋಟಲ್ ಆಗಿ ಈ ವೇಲೆನ್ಸ್ ಬಾಂಡ್ ಥಿಯರಿನ ಪ್ರಪೋಸ್ ಮಾಡಿದಂತಹ ಕ್ರೆಡಿಟ್ ಯಾರಿಗೂ ಹೋಗ್ತಪ್ಪ, 4 ಜನ ಸಲ್ತಕ್ಕಂಥದ್ದು. ಒಂದು ಹಿಟ್ಲರ್, ಲಂಡನ್ನು, ಮತ್ತೊಂದು ಪೌಲಿಂಗು ಮತ್ತು ಸ್ಲೇಟರ್. ಸೊ ಹಿಟ್ಲರ್, ಲಂಡನ್ನು ಯಾವ ರೀತಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಡೀಟೇಲ್ ಆಗಿ. ಅದನ್ನು ಮತ್ತೆ ಪುನಃ ಎಕ್ಸ್ಟೆಂಡ್ ಮಾಡಿಬಿಟ್ಟು ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ಗಳ ಬಗ್ಗೆ ಅದನ್ನು ಎಕ್ಸ್ಪ್ಲೇನ್ ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಬಗ್ಗೆ ಹೇಳ್ತಕ್ಕಂತಹ ಕೆಲಸವನ್ನು ಪೌಲಿಂಗು ಮತ್ತು ಸ್ಲೇಟರ್ ಅವರು ಕೂಡ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಹಾಗಾದ್ರೆ ಏನು, ಅಕಾರ್ಡಿಂಗ್ ಟು VBT ಮೀನ್ಸ್ ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ನಾವು ನೋಡೋದಾದರೆ ಫಸ್ಟ್ ಈಗ ಹೇಳ್ತಾರೆ ಇಲ್ಲಿ ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ. ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿನ ಪಾಯಿಂಟ್ಸ್ಗಳು ನೋಡ್ತಾವನ. ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ, ಸೊ ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಆಫ್ ಫಿಲ್ಡ್ ಆರ್ಬಿಟಲ್ಸ್. ನೋಡಿ ಯಾವ ರೀತಿ ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದ ಕೋವಲೆಂಟ್ ಬಾಂಡ್ಸ್, ಸಿಂಪಲ್ ಆಗಿ ಬಂದಿದೆ, ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ದ overlapping of
filled. Covalent bonds are formed by the overlapping of half-filled atomic orbitals. ಅದನ್ನು ಸಿಂಪಲ್ ಆಗಿ AOS ಅಂತ ಕರಿತೀವಿ. MOS ಅಂತ ಹೇಳಿದ್ರೆ molecular orbitals, AOS ಅಂದರೆ atomic orbitals. So covalent bonds are formed by the overlapping of half-filled atomic orbitals. Half-filled atomic orbitals present in the valence shell. Half-filled atomic orbitals present in the valence shell. Present in the valence shell. Half-filled atomic orbitals present in the valence shell of the combining atoms. Present in the valence shell of the combining atoms. Valence shell of the combining atoms. That's all. ನೋಡಿ ಇಷ್ಟು ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ವೇಲೆಂಟ್ ಬಾಂಡ್. ನೋಡಿ ಇದೇ ಪ್ರಶ್ನೆ ಪಾಯಿಂಟ್ ಹೇಳ್ತಾರೆ, ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಬೇಕು. ಸೊ ಆಗಿದ್ರೆ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್. ಕಂಪ್ಲೀಟ್ ಆಗಲ್ಲ. Covalent bonds are formed by the overlapping of half-filled atomic orbitals ಎಲ್ಲಿ present in the valence shell of the combining atoms. valence shell ಅಂತ ಹೇಳಿದ್ರೆ ಕೊನೆಯದು ಅಂತ ಹೇಳ್ತೀವಿ. ಲಾಸ್ಟ್ ಶೆಲ್, ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಔಟರ್ ಮೋಸ್ಟ್ ಶೆಲ್ಲಿಗೆ ವೇಲೆನ್ಸ್ ಶೆಲ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್ ಆಯ್ತಾ ಈಗ? ಅಂದರೆ ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಬೇಕು ಅಂತ ಮೊದಲನೇ ಫೀಚರಲ್ಲಿ ಹೇಳ್ತಾರೆ. ಸೊ ಎರಡನೇ ಪಾಯಿಂಟ್, ದ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಇನ್ ಓವರ್ಲ್ಯಾಪಿಂಗ್ ಮಸ್ಟ್ ಹ್ಯಾವ್ ಎಲೆಕ್ಟ್ರಾನ್ಸ್ ವಿತ್ ಅಪೋಸಿಟ್ ಸ್ಪಿನ್. ನೋಡಿ ಯಾವ ಆರ್ಬಿಟಲ್ಸ್ ಇದೆ, ಎರಡನೇ ಪಾಯಿಂಟ್ ಹೇಳ್ತಾರೆ, ದ ಆರ್ಬಿಟಲ್ಸ್ ಇನ್ವಾಲ್ವ್ಡ್ the orbitals involved in overlapping. The orbitals means atomic orbitals involved in overlapping. The orbitals involved in overlapping must have electrons. Must have electrons with opposite spin. This is very important. ನೋಡಿ ಹೇಳ್ತಾರೆ, ಸೊ ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಬೇಕು. ಒಂದು ಕಂಬೈನ್ ಆಗುವುದರ ಜೊತೆಗೆ ಆ ಕಂಬೈನ್ ಆಗ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ಗಳಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಅಪೋಸಿಟ್ ಸ್ಪಿನ್ನಲ್ಲಿ ಇರಬೇಕು. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಸ್ಪಿನ್ ಇರಬೇಕಂತ ಹೇಳ್ತಾರೆ. ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುವಾಗ ಯಾವ ಅಟಾಮಿಕ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾವಲ್ಲ ಆ ಅಟಾಮಿಕ್ ಆರ್ಬಿಟಲ್ಸಿನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಶೋಸ್ ಅಪೋಸಿಟ್ ಸ್ಪಿನ್. ಅಪೋಸಿಟ್ ಸ್ಪಿನ್ನನ್ನು ತೋರಿಸ್ಬೇಕಾಗತ್ತೆ. ಓಕೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತೋರಿಸ್ಬೇಕಾಗತ್ತೆ. ಅಪೋಸಿಟ್ ಸ್ಪಿನ್ನು ಇರಬೇಕು ಅಂತ ಎರಡನೇ ಪಾಯಿಂಟ್ ಹೇಳ್ತಾರೆ. ಸೊ ಮೂರನೇದು, ದ ಅಟಾಮಿಕ್ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಇನ್ ಓವರ್ಲ್ಯಾಪಿಂಗ್ must possesses almost same energy and same symmetry along internuclear atoms. ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಸೊ ಅಲ್ಲಿ ಅಟಾಮಿಕ್ ಆರ್ಬಿಟಲ್ಸ್ಗಳು ಏನು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತಾವಲ್ಲ ಅವು ಮಸ್ಟ್ ಶೋಸ್ ಸೇಮ್ ಎನರ್ಜಿ ಅಂಡ್ ಸೇಮ್ ಸಿಮಿಟ್ರಿ ಆಫ್ ಇಂಟರ್ನ್ಯೂಕ್ಲಿಯರ್ ಆಟಮ್ಸ್ ಅಂತ ಕರೀತಾರೆ. ಅಂದರೆ ಅಲ್ಲಿರ್ತಕ್ಕಂತಹ ಅಟಾಮಿಕ್ ಆರ್ಬಿಟಲ್ಸ್ಗಳು ಒಂದೇ ರೀತಿ ಎನರ್ಜಿನ ತೋರಿಸ್ತವೆ, ಅದರ ಜೊತೆಗೆ ಅಲಾಂಗ್ ದ ಎನರ್ಜಿನ ತೋರಿಸ್ತವೆ. ಅದರ ಸಿಮಿಟ್ರಿ ಇದೆಯಲ್ಲ, ಸಿಮಿಟ್ರಿ ಅಲಾಂಗ್ ಸೇಮ್ ಸಿಮಿಟ್ರಿ. ಅಂದರೆ ಜನರಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಟಾಮಿಕ್ ಆರ್ಬಿಟಲ್ಸ್ಗಳು ಸೇಮ್ ಎನರ್ಜಿ ಮತ್ತು ಸೇಮ್ ಸಿಮಿಟ್ರಿ ತೋರಿಸ್ತವೆ. ಇಷ್ಟು ಪಡ್ಕೊಂಡ್ರೆ ಸಾಕು. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುವಾಗ ಇನ್ವಾಲ್ವ್ ಆಗ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ಗಳು possesses same energy and same symmetry along internuclear atoms. ಅದು ಸೇಮ್ ಎನರ್ಜಿ ಮತ್ತು ಸೇಮ್ ಸಿಮಿಟ್ರಿನ ತೋರಿಸ್ತಂತ ಮೂರನೇ ಪಾಯಿಂಟ್ ಹೇಳ್ತಾರೆ. ನಾನು ಬಂದಿರೋ ಜಸ್ಟ್ ಹೇಳ್ತಿದ್ದೀನಿ ಈಗ. ಅಂದರೆ ಸೊ ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್, ದ ಅಟಾಮಿಕ್ ಆರ್ಬಿಟಲ್ಸ್ ಇನ್ವಾಲ್ವ್ಡ್ must shows
ಸೇಮ್ ಎನರ್ಜಿ ಅಂಡ್ ಸೇಮ್ ಸಿಮಿಟ್ರಿ ಅಲಾಂಗ್ ದ ಇಂಟರ್ನ್ಯೂಕ್ಲಿಯರ್ ಆಟಮ್ಸ್ ಅಂತ ಹೇಳಿದ್ರು. ಸೊ ಲಾಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಡಿಟರ್ಮೈನ್ಸ್ ದ ಸ್ಟ್ರೆಂತ್ ಆಫ್ ದ ಕೋವಲೆಂಟ್ ಬಾಂಡ್ ಫಾರ್ಮ್ಡ್ ಅಂತ ಹೇಳ್ತಾರೆ. ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಡಿಟರ್ಮೈನ್ಸ್ ದ ಸ್ಟ್ರೆಂತ್ ಆಫ್ ದ ಕೋವಲೆಂಟ್ ಬಾಂಡ್ ಫಾರ್ಮ್ಡ್ ಅಂತ. ಅಂದರೆ ಎಲ್ಲಿ ತನಕ ಓವರ್ಲ್ಯಾಪಿಂಗ್ ಇರುತ್ತೆ, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ should be depending upon the strength of the covalent bond. So extent of overlapping ಯಾವ್ದ್ರ ಮೇಲೆ ನಿಂತಿದೆಯಪ್ಪ ಅಂತ ಹೇಳಿದ್ರೆ, there should be depending upon the strength of the covalent bond. So covalent bond ನ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿದ್ರೆ extent of overlapping is larger ಇರುತ್ತೆ. ಸೊ ಅಂದರೆ extent of overlapping ಜಾಸ್ತಿ ಇದ್ರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. extent of overlapping ವೀಕ್ ಅಥವಾ ಕಡಿಮೆ ಇದ್ರೆ ಅಲ್ಲಿ ಸ್ಟ್ರೆಂತ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇಷ್ಟು ಅಂದರೆ extent of overlapping is greater, the extent of overlapping is greater, strength is higher. ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ the extent of overlapping determines the strength of the covalent bond. ಅಂದರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗು ಕೋವಲೆಂಟ್ ಬಾಂಡಿನ ಸ್ಟ್ರೆಂತನ್ನು ನಿರ್ಧಾರ ಮಾಡುತ್ತೆ ಅಂತ 4 ಪಾಯಿಂಟ್ ಹೇಳಿದ್ದಾರೆ. ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಡಿಸೈಡ್ಸ್ ಆರ್ ಡಿಟರ್ಮೈನ್ಸ್ ದ ಸ್ಟ್ರೆಂತ್ ಆಫ್ ದ ಕೋವಲೆಂಟ್ ಬಾಂಡ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಮೊದಲನೇ ಪಾಯಿಂಟ್ಸ್ ಹೇಳಬೇಕಂತ ಹೇಳಿದಾಗ ನೋಡಿ, ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕಂತ ಹೇಳಿದ್ರೆ ಸೊ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಬೇಕು ಅನ್ನೋದು. ಎರಡನೇ ಪಾಯಿಂಟು, ಈ ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗುವಾಗ ಆ ಅಟಾಮಿಕ್ ಆರ್ಬಿಟಲ್ಸ್ನ ಕಂಬೈನಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, ಸೊ ದಟ್ ಆರ್ಬಿಟಲ್ಸ್ ಶೋಸ್ ಆಪೋಸಿಟ್ ಸ್ಪಿನ್ ಇರಬೇಕು. ಅಂದರೆ ಅವು ಅಟಾಮಿಕ್ ಆರ್ಬಿಟಲ್ಸ್ನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಆಪೋಸಿಟ್ ಸ್ಪಿನ್ನನ್ನು ಪೊಸೆಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇನ್ನೊಂದು ಮೂರನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದರೆ, ಈ ಅಟಾಮಿಕ್ ಆರ್ಬಿಟಲ್ಸ್ಗಳು ಏನಿದಾವಲ್ಲ, ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡ್ತಾರೆ ಅಟಾಮಿಕ್ ಆರ್ಬಿಟಲ್ಸ್ ಇದಾವಲ್ಲ, ಈ ಅಟಾಮಿಕ್ ಆರ್ಬಿಟಲ್ಸ್ಗಳು ಶೋ ಸೇಮ್ ಎನರ್ಜಿ ಅಂಡ್ ಸೇಮ್ ಸಿಮಿಟ್ರಿ, ಸೇಮ್ ಎನರ್ಜಿ ಮತ್ತು ಸೇಮ್ ಸಿಮಿಟ್ರಿನ ತೋರಿಸ್ತವೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದರೆ, ಈ ಅಟಾಮಿಕ್ ಆರ್ಬಿಟಲ್ಸ್ಗಳ ಓವರ್ಲ್ಯಾಪಿಂಗ್ ಇದೆಯಲ್ಲ, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್, ಅಟಾಮಿಕ್ ಆರ್ಬಿಟಲ್ಸ್ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇದೆಯಲ್ಲ, ದಟ್ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಡಿಟರ್ಮೈನ್ಸ್ ದ ಸ್ಟ್ರೆಂತ್ ಆಫ್ ದ ಕೋವಲೆಂಟ್ ಬಾಂಡ್ ಅಂತ ಹೇಳಿ. ಅಂದರೆ ಈ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗು ಕೋವಲೆಂಟ್ ಬಾಂಡಿನ ಸ್ಟ್ರೆಂತನ್ನು ನಿರ್ಧಾರ ಮಾಡುತ್ತೆ ಅಂತ ಅವರು ಹೇಳ್ತಾರೆ. ಸೊ ದಿಸ್ ಆರ್ ದ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಕೊಳ್ಳಿ, ಅಥವಾ ಫೀಚರ್ಸ್ ಅಂತ ಹೇಳೋದು ತಪ್ಪೇನಾಗಲ್ಲ. ಅಂದರೆ ನಿಮಗೆ ರೈಟ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳಿದಾಗ ಇಷ್ಟನ್ನು ಕೂಡ ಹೇಳ್ಬೋದು. ಒಂದು ಸ್ವಲ್ಪ ನೀವು ಹಂಗೆ ಬ್ರೀಫ್ ಮಾಡ್ಕೊಳ್ಳಿ. 1922ನೇ ಇಸ್ವಿಯಲ್ಲಿ ಹಿಟ್ಲರ್ ಮತ್ತು ಲಂಡನ್ ಅನ್ನೋರು ಈ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ, ಫಾರ್ಮೇಷನ್ ಆಗೋದು ಕೋವಲೆಂಟ್ ಬಗ್ಗೆ ಹೇಳ್ತಾರೆ. ಸೊ ಅಲ್ಲಿಗೆ ನಿಲ್ಲಿಸಲ್ಲ, ಅದಾದಮೇಲೆ ಮತ್ತೆ ಈ ಥಿಯರಿನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಈ ಪೌಲಿಂಗು ಮತ್ತು ಸ್ಲೇಟರ್ ಅನ್ನೋರು ಇಲ್ಲಿ ಬರೀ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಒಂದೇ ಆಗಲ್ಲ, ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಕೂಡ ಐಡೆಂಟಿಫೈ ಮಾಡ್ಬೋದು ಅಂತ ಕೂಡ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಟೋಟಲ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಬಗ್ಗೆ 4 ಜನಕ್ಕೂ ಕೂಡ ಕ್ರೆಡಿಟ್ಸ್ ಇರುತ್ತೆ. ಆ 4 ಜನದಲ್ಲಿ ಹಿಟ್ಲರು, ಲಂಡನ್ನು, ಪೌಲಿಂಗು ಮತ್ತು ಸ್ಲೇಟರ್. ಸೊ ಪೌಲಿಂಗು ಮತ್ತು ಸ್ಲೇಟರ್ ಅವರು ಜೆಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ಇವರು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮತ್ತು ನೇಚರ್ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಸೊ ಇಷ್ಟನ್ನು ನೋಡಿಕೊಂಡ್ರೆ ಸಾಕು. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್ ಈಸ್ ಆ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆ್ಯಂಡ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ಸ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್. ಓಕೆ, ಸೊ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಅಂತ ಕೂಡ ಹೇಳ್ತೀವಿ. ಆ್ಯಂಡ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ಸ್. So types of overlapping and nature of covalent bonds. So covalent bonds are classified into 2 categories. ಈ ಕೋವಲೆಂಟ್ ಬಾಂಡ್ಸನ್ನು 2 ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತಾರೆ. ಕೋವಲೆಂಟ್ ಬಾಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಓವರ್ಲ್ಯಾಪಿಂಗ್. ಈ ಕೋವಲೆಂಟ್ ಬಾಂಡ್ಸ್ಗಳನ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ಅಂದರೆ ಡಿಪೆಂಡಿಂಗ್ ಆನ್ ದ ಬೇಸಿಸ್ ಆಫ್ ಓವರ್ಲ್ಯಾಪಿಂಗ್. ಸೊ ಓವರ್ಲ್ಯಾಪಿಂಗಿನ ಆಧಾರದ ಮೇಲೆ ಕೋವಲೆಂಟ್ ಬಾಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್. ಯಾವುದಂತ ನೋಡೋಣ ಈಗ. ಸೊ ಅದರಲ್ಲಿ ದೇ ಆರ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್. ಕ್ಲಿಯರ್? ಈ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಮತ್ತು ನೇಚರ್ ಆಫ್ ಕೋವಲೆಂಟ್ ಬಾಂಡ್ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ,
general ಆಗಿ the covalent bonds are classified into two categories based on the type of overlapping. ಹಾಗಾಗಿ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆಧಾರದ ಮೇಲೆ ಕೋವಲೆಂಟ್ ಬಾಂಡ್ಸನ್ನು ಎರಡು ಭಾಗ ಮಾಡ್ತಾರೆ. ಅದರಲ್ಲಿ ಒಂದು ಬಂದುಬಿಟ್ಟು ಸಿಗ್ಮಾ ಬಾಂಡ್, ಇನ್ನೊಂದು ಪೈ ಬಾಂಡ್. ಒನ್ ಈಸ್ ಸಿಗ್ಮಾ ಬಾಂಡ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಸಿಗ್ಮಾ ಬಾಂಡ್. ಒನ್ ಈಸ್ ಸಿಗ್ಮಾ ಬಾಂಡ್, ಇದನ್ನು ಈ ರೀತಿ ಕೂಡ ಬರೀತೀವಿ, ಸಿಗ್ಮಾ ಬಾಂಡ್. ಇನ್ನೊಂದು ಪೈ ಬಾಂಡ್. ಪೈ ಬಾಂಡ್ ದಿಸ್ ಇಸ್ ಫಾರ್ ಲೈಕ್ ಈ ರೀತಿ ಬರ್ತದೆ, ನೋಡ್ಕೊಳ್ಳಿ. ಅದ ಅಂದರೆ ಎರಡು ಬಾಂಡನ್ನು ನಾವು ಕ್ಯಾಟಗರಿ ಹೇಳ್ತೀವಿ. ಅಂದರೆ ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಜನರಲಾಗಿ ಆ ಬಾಂಡ್ಸ್ಗಳನ್ನ ಎರಡು ಕ್ಯಾಟಗರಿಲಿ ಹೇಳ್ತೀವಿ. ಯಾವ ಆಧಾರದ ಮೇಲೆ ಅಂತ ಹೇಳಿದಾಗ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್, ಸರಿನಾ? ಸೊ ಹಾಗಿದ್ರೆ ಸಿಗ್ಮಾ ಬಾಂಡ್ ಅಂದರೆ ಏನು, ಅದರಲ್ಲಿ ಮತ್ತೆ ಯಾವ ಥರ ಓವರ್ಲ್ಯಾಪಿಂಗ್ ಬರುತ್ತೆ, ಸಿಗ್ಮಾ ಬಾಂಡ್ ಅಂದರೆ ಏನು, ಆ ಸಿಗ್ಮಾ ಬಾಂಡಲ್ಲಿ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಯಾವ್ದು ಬರುತ್ತೆ, ಪೈ ಬಾಂಡ್ ಅಂದರೆ ಏನು, ಅದರಲ್ಲಿ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಯಾವ್ದು ಬರುತ್ತೆ, ಲಾಸ್ಟ್ ಈ ಕಂಪ್ಯಾರಿಸನ್ ಬಿಟ್ಟು ಸಿಗ್ಮಾ ಅಂಡ್ ಪೈ ಬಾಂಡ್ ಅಂತ ನೋಡಿದ್ರೆ ಇಲ್ಲಿಗೆ ವೇರಿಯಸ್ ಬಾಂಡ್ ಥಿಯರಿ ಕಂಪ್ಲೀಟ್ ಆಗುತ್ತೆ. ಇಷ್ಟು ನೋಡ್ಕೊಟ್ರೆ ವೆಲ್ ಅಂಡ್ ಗುಡ್ ಅಂತ ಅನ್ಕೊಂತೀನಿ. ಓಕೆ ನೋಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಾನೀಗ ಸಿಗ್ಮಾ ಬಾಂಡ್ ಅದ್ರ ಬಗ್ಗೆ ಮಾತಾಡೋಣ. ಸಿಗ್ಮಾ ಬಾಂಡ್ ಅಂದರೆ ಏನು, ಅಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಯಾವ್ದು ಬರುತ್ತೆ ಅಂತ ನೋಡಿ. ಇಲ್ಲಿ ಸಿಗ್ಮಾ ಬಾಂಡ್ ಅಂತ ಹೇಳಿದ್ರೆ, ಸಿಗ್ಮಾ ಬಾಂಡ್ ಮೀನ್ಸ್ ಕೋವಲೆಂಟ್ ಅಂತ ಕೂಡ. ಅದು ಕೋವಲೆಂಟ್ ಬಾಂಡಲ್ಲಿ ಹೇಳ್ತಿರೋದು ನಾನೀಗ. ಕೋವಲೆಂಟ್ ಬಾಂಡಲ್ಲಿ ಎರಡು ಟೈಪ್. ಕೋವಲೆಂಟ್ ಬಾಂಡಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಸಿಗ್ಮಾ ಬಾಂಡು ಮತ್ತು ಇನ್ನೊಂದು ಪೈ ಬಾಂಡು. ಯಾವ್ದು ಆಧಾರದ ಮೇಲೆ ಹೇಳ್ತೀವಿ ಇದನ್ನ ಅಂತ ಹೇಳಿದ್ರೆ ಓವರ್ಲ್ಯಾಪಿಂಗ್, ಬೇಸ್ಡ್ ಆನ್ ದ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಬಗ್ಗೆ ಹೇಳ್ತೀವಿ. ಸೊ ಹಾಗಿದ್ರೆ ಒಂದು ತಗೋಣ. ಸಿಗ್ಮಾ ಬಾಂಡ್ ಈಸ್ ಫಾರ್ಮ್ಡ್ ಬೈ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್. ಎಷ್ಟು ಹೇಳಿ ನೋಡಿ. ಸೊ ಇಲ್ಲಿ ಸಿಗ್ಮಾ ಬಾಂಡ್, ಕೋವಲೆಂಟ್ ಬಾಂಡ್ is formed by axial. This is the important word, axial overlapping. Axial overlapping of half filled. Axial overlapping of half filled atomic orbital. This is very important word. This word ನೆನಪಿಟ್ಕೋಬೇಕು. Axial overlapping of half filled atomic orbitals. Sigma bond or covalent bond is formed by the axial overlapping of half filled atomic orbitals. One point clear. The atomic orbitals overlap along the internuclear axis and involves head-on overlapping. So ಈ atomic orbitals ಗಳು ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ಗೆ ನಲ್ಲಿ ಓವರ್ಲ್ಯಾಪ್ ಆಗ್ತವೆ. ಅದಕ್ಕೆ ಸೊ ದೀಸ್ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಅಲಾಂಗ್ ದ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ and involves head-on overlapping. ನೆನ್ಪಿಟ್ಕೊಳ್ಳಿ, ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಹೆಸರು ಬಂದ್ಬಿಟ್ಟು ಅಂತ ಹೇಳ್ತೀವಿ, head-on overlapping. Clear? So this is the axial overlapping of half filled atomic orbitals. These atomic orbitals along the internuclear axis and involves the head-on overlap. So this type of overlapping permits maximum overlap and thus sigma bond is strong. ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕೂಡ ಕರಿತೀವಿ, ಹೆಡ್-ಆನ್ ಓವರ್ಲ್ಯಾಪಿಂಗ್ ಅಂತ ಕೂಡ ಕರಿತೀವಿ. ದಿಸ್ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಇಸ್ ಮ್ಯಾಕ್ಸಿಮಮ್ or greater extent. So that's why sigma bond is strong. ಇದೊಂದು ಪಾಯಿಂಟ್ ಕನ್ಕ್ಲೂಷನ್ ಇಟ್ಕೊಳ್ಳಿ. ಸೊ ಸಿಗ್ಮಾ ಬಾಂಡ್ ಹೆಂಗೆ ಫಾರ್ಮ್ ಆಗುತ್ತಪ್ಪ ಅಂದರೆ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಹೆಡ್-ಆನ್ ಓವರ್ಲ್ಯಾಪಿಂಗ್ ಅಂತ ಕೂಡ ಕರಿತೀವಿ. ಇಯರ್ ಅಂದರೆ ಸಿಗ್ಮಾ ಬಾಂಡಲ್ಲಿ ಇಯರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇಸ್ ಲಾರ್ಜರ್, ಅಥವಾ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್, ದ ಓವರ್ಲ್ಯಾಪಿಂಗ್ ಇಸ್ ಮ್ಯಾಕ್ಸಿಮಮ್. So this type of overlapping permits maximum overlap. So this type of overlapping is maximum. So this type of bond permits maximum overlapping. So that's why sigma bond is strong. The sigma bond is strong. These points ಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಾ ಈಗ ಹೇಳ್ತಿರೋದು? ಸೊ ಸಿಗ್ಮಾ ಬಾಂಡ್ ಅನ್ನು ತಲೆಯಲ್ಲಿ ಫಿಕ್ಸ್ ಆಗ್ಬಿಡಿ. This bond is formed by the axial or head-on overlapping of half filled atomic orbitals. So in this type of bond formation permits maximum overlapping or permits maximum extent of overlapping
or permits greater extent of overlapping. So that's why sigma bond is strong. A strength of sigma bond is strong. Sigma bond is strong ಅಂತ ಹೇಳ್ಬೋದು. Clear? So ಇದರಲ್ಲಿ ಇಲ್ಲಿ sigma bond ಅಂತ clear. Next, what are the types of overlapping we may have to expected? So ನಾವು ಯಾವ ಥರ sigma bond ಅಲ್ಲಿ ಯಾವ ಥರ overlapping ನೋಡ್ಬೋದು? So we are going to observe 3 kinds of overlapping in case of sigma bond. Sigma bond ಅಲ್ಲಿ ನಾವು 3 ಥರ ಓವರ್ಲ್ಯಾಪಿಂಗ್ ಅನ್ನ ನೋಡಲಿಕ್ಕೆ ಸಾಧ್ಯ ಇದೆ. ಯಾವ್ಯಾವುದು ಮತ್ತೆ ಅದು SS ಓವರ್ಲ್ಯಾಪಿಂಗ್, SP ಓವರ್ಲ್ಯಾಪಿಂಗ್ ಅಂಡ್ PP ಓವರ್ಲ್ಯಾಪಿಂಗ್ ಅಂತ ಬರುತ್ತೆ. ಈ 3 ಓವರ್ಲ್ಯಾಪಿಂಗ್ ನೋಡೋಕ್ಕೆ ಸಾಧ್ಯ ಇದೆ. ಪ್ರತಿಯೊಂದು ಓವರ್ಲ್ಯಾಪಿಂಗ್ ಇಟ್ಕೊಂಡ್ಬಿಟ್ಟು ಒಂದು ಎಕ್ಸಾಂಪಲ್ನ ತೊಗೊಂಡು ನೋಡ್ತಾ ಹೋಗೋಣ. ಕ್ಲಿಯರ್ ಆಯ್ತಾ? ಈಗ ಸಿಗ್ಮಾ ಬಾಂಡಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಅದನ್ನು ಒಂದು ನಾವು ನೋಡಿದ್ರೆ SS ಓವರ್ಲ್ಯಾಪಿಂಗ್ ಅಂತ ಒಂದು ಬರುತ್ತೆ. ಸೊ ಇನ್ನೊಂದು SP ಓವರ್ಲ್ಯಾಪಿಂಗ್ ಅಂತ ಬರುತ್ತೆ. ಸೊ ಇನ್ನೊಂದು PP ಓವರ್ಲ್ಯಾಪಿಂಗ್ ಅಂತ ಬರುತ್ತೆ. ಈ 3 ಥರ ಓವರ್ಲ್ಯಾಪಿಂಗ್ನ ನಾವು ಸಿಗ್ಮಾ ಬಾಂಡಲ್ಲಿ ನೋಡ್ತಾ ಹೋಗ್ತೀವಿ. ಸಿಗ್ಮಾ ಬಾಂಡಲ್ಲಿ ನಾವು ನೋಡ್ತೀವಿ. ಸೊ ಹಾಗಿದ್ರೆ ಒಂದೊಂದೇ ಓವರ್ಲ್ಯಾಪನ್ನು ಸ್ಟಡಿ ಮಾಡ್ತಾ ಹೋಗೋಣ. SS ಓವರ್ಲ್ಯಾಪಿಂಗನ್ನು ಸ್ಟಡಿ ಮಾಡುವ ಯಾವ ಮಾಲಿಕ್ಯೂಲ್ ತಗೊಂಡು ಸ್ಟಡಿ ಮಾಡೋಣ, ಮತ್ತು ಅದೇ ರೀತಿ SP ನೋಡೋಣ, ಮತ್ತು PP ಓವರ್ಲ್ಯಾಪಿಂಗನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಸೊ ನೆಕ್ಸ್ಟ್ ಟಾಪಿಕಲ್ಲಿ ನಾನು ಎಂಟರ್ ಆಗ್ತಿದ್ದೀನಿ. ಎಕ್ಸಾಂಪಲ್ ಸಮೇತ ನೋಡ್ಕೊಂಡು. ನೆಕ್ಸ್ಟ್ ಈಸ್ ಅ ಕಾಂಬಿನೇಷನ್ ಆಫ್ SS ಆರ್ಬಿಟಲ್ಸ್, ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ಈಗ ಫಸ್ಟ್ ಟೈಮ್ ತಗೊಂಡು SS ಓವರ್ಲ್ಯಾಪಿಂಗಿಗೆ ನೋಡಿ, SS ಓವರ್ಲ್ಯಾಪಿಂಗ್ ಅಂತಿದೆ. ಇದಕ್ಕೆ ಎಕ್ಸಾಂಪಲ್ ಅಂತ ನೋಡಿದ್ರೆ ಫಾರ್ಮೇಷನ್ ಆಫ್ H2 ಮಾಲಿಕ್ಯೂಲ್. H2 ಮಾಲಿಕ್ಯೂಲ್ ಅಂದ್ರೆ ಯಾವುದು? ಹೈಡ್ರೋಜನ್ ಮಾಲಿಕ್ಯೂಲ್. ಫಾರ್ಮೇಷನ್ ಆಫ್ H2 ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಹೈಡ್ರೋಜನ್. ಫಾರ್ ಎಕ್ಸಾಂಪಲ್ ಯಾವ ಓವರ್ಲ್ಯಾಪಿಂಗ್ ಇದು? SS ಓವರ್ಲ್ಯಾಪಿಂಗ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ನೋಡೋಣ. ಈಗ ನೋಡಿ ಏನು ಬರ್ತದೆ ಹೇಳ್ತಾರೆ. So electronic configuration of hydrogen atom is 1s1. Clear? Electronic configuration of hydrogen atom is 1s1. Hydrogen molecule is formed by the overlapping of 1s orbitals of one hydrogen atom with 1s orbital of the other hydrogen atom. Clear? The electronic configuration of hydrogen atom is 1s1. The hydrogen molecule is formed by the overlapping of 1s orbital of hydrogen atom with the 1s orbital of the other hydrogen atom. Clear? ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಒಂದು 1s ಆರ್ಬಿಟಲ್ ಆಫ್ ಹೈಡ್ರೋಜನ್ ಇನ್ನೊಂದು 1s ಆರ್ಬಿಟಲ್ ಆಫ್ ಹೈಡ್ರೋಜನ್ ಆಟಮ್ ಜೊತೆ ಏನಾಗಬೇಕು? ಕಂಬೈನ್ ಆಗಬೇಕು. ಅಂದರೆ 1s ಆರ್ಬಿಟಲ್ ಆಫ್ ಹೈಡ್ರೋಜನ್ ಆಟಮ್ ಕಂಬೈನ್ ವಿತ್ ದ 1s ಆರ್ಬಿಟಲ್ ಆಫ್ ಅದರ್ ಹೈಡ್ರೋಜನ್ atom. The bond formed is strong since the overlapping is very efficient. The bond formed is strong since the overlapping is efficient. This is a very important. Each point is important to start. Okay. So this is the best example for the SS overlapping. Clear? SS overlapping example is formation of hydrogen molecule. The electronic configuration of hydrogen atom is 1s1. Here the hydrogen molecule formation ಆಗಬೇಕು ಅಂತ ಹೇಳಿದ್ರೆ 1s orbital of hydrogen atom combining with the 1s orbital of the other hydrogen atom. Another hydrogen atom. So to form covalent bond. So this bond is strong and very efficient ಅಂತ ಕೂಡ ಹೇಳ್ತೀವಿ. ಸೊ ರೆಪ್ರೆಸೆಂಟೇಷನ್ ನೋಡೋದಾದ್ರೆ ಸೊ ಈ ರೀತಿ ನಾವು ಬರ್ಕೋಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋಜನ್. ನೋಡಿ 1s orbital. This is for hydrogen. This is 1s. 1s ನೋಡೋದು ಸಾಕು. 1s. This is a one hydrogen atom combining another hydrogen atom. This is also one hydrogen atom. This 1s. Clear? 1s ಎಷ್ಟಿದೆ? 1s2. Overlapping ತೋರಿಸಿ. ನೋಡಿ overlapping. So like this. Overlap. Because just shade ಮಾಡಿ. This is the formation of H2 molecule. ನೋಡಿ. This also H and this also H. It's called H2. Very like H2 molecule. This bonding is
SS sigma bond. Clear? ಅದಾದ axial overlapping or axial overlapping or head-on overlapping. This is called as the SS sigma bond. This is the best example for the SS overlapping for formation of hydrogen molecules. Formation of hydrogen molecules is the best example. Clear aita? So we will move on to the next overlapping is sp overlapping. Next ನೋಡೋಣ sp overlapping ನೋಡೋಣ. sp overlapping ತಗೊಂಡ್ರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಮಾಲಿಕ್ಯೂಲ್ ಯಾವ್ದಪ್ಪ HF ಮಾಲಿಕ್ಯೂಲ್. HF ಅಂದ್ರೆ ಹೈಡ್ರೋಜನ್ ಫ್ಲೋರೈಡ್. HF ಮಾಲಿಕ್ಯೂಲ್ ನ ತಗೊಂಡ sp. HF molecule. So formation of hydrogen fluoride molecule is the best example for the sp overlapping. Illi electronic configuration of hydrogen atom is 1s1. Electronic configuration of hydrogen atom is 1s1. The electronic configuration of fluorine is 1s2, 2s2, 2p, 1s2, 2s2, 2px, 2py, 2pz. ಅದಾಯ್ತಾ? ಸೊ ಪೇರ್ 3 ಆರ್ಬಿಟಲ್ಸ್ ಇರುತ್ತೆ. ಸೊ ಫ್ಲೋರಿನ್ ಅಟಾಮಿಕ್ ನಂಬರ್ ಇಸ್ 9. ಬರೀಬಹುದು ಈಗ 1s2, 2s2, 2p2. ಓಕೆ, ಕ್ಲಿಯರ್? ದಿಸ್ ಆಲ್ಸೋ 2p2, here also 1. ಕ್ಲಿಯರ್? ಅರ್ಥ ಆಯ್ತಾ? ಈಗ ಲಾಸ್ಟ್ ಆರ್ಬಿಟಲ್ ಎಷ್ಟಿದೆ? 1 ಎಲೆಕ್ಟ್ರಾನ್ ಇದೆ. ಇಬ್ಬರು ಕಂಬೈನ್ ಆಗಬೇಕು. ಈಗ ಏನು ಹೇಳ್ತೀವಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಇಸ್ 1s1. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫ್ಲೋರಿನ್ ಇಸ್ 1s2, 2s2, 2px2, 2py2 ಮತ್ತು 2pz1. 2pz1. ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ HF molecule means hydrogen fluoride. During the formation of HF molecule, the 1s orbital of the hydrogen atom, the 1s orbital of hydrogen atom overlap with the half-filled 2pz orbital of the fluorine atom along the axis to form sp sigma bond. Clear? So during the formation of HF molecule, the 1s orbital of hydrogen atom overlap with the half-filled 2pz orbital. Overlap with the half-filled 2pz orbital of the fluorine atom to form sp sigma bond. To form sp sigma. ಅರ್ಥ ಹೇಳ್ತಿರೋದು. ಸೊ ಇಲ್ಲಿರ್ತಕ್ಕಂಥ ಹೈಡ್ರೋಜನ್ನಿನ 1s ಆರ್ಬಿಟಲ್ಲು ಫ್ಲೂರಿನಿನ 2pz ಅಂದರೆ half-filled 2pz ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಸೊ ಓವರ್ಲ್ಯಾಪ್ ಆದಾಗ ಏನು ಫಾರ್ಮೇಷನ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಸಿಗ್ಮಾ sp ಬಾಂಡ್ ಫಾರ್ಮ್ ಆಗುತ್ತೆ. ಇಸ್ ದ ಫಾರ್ಮೇಷನ್ ಆಫ್ HF ಮಾಲಿಕ್ಯೂಲ್. ನೋಡಿಬೇಕಾ ತೋರಿಸಿದ್ರೆ ಈಗ the representation like this is the hydrogen. Okay, here 1s, the last orbital is 2pz. This is 2pz. This is fluorine. This is for 2p. ತೋರಿಸಿ the pen 2p. ಏನಾಯ್ತು ಓವರ್ಲ್ಯಾಪಿಂಗ್? This is the overlapping like this. ಈ ರೀತಿ ಓವರ್ಲ್ಯಾಪ್ ಆಗಿದೆ. This is H and this is F. H ಮತ್ತೆ F. This is sp overlap. sp overlap. sp overlap. Clear? sp overlap. ಇದನ್ನು ನಾವು ಎಂತ ಕರಿತೀವಪ್ಪ ಅಂದ್ರೆ sp overlap ಅಂತ ಕೂಡ ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಇಷ್ಟ ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ನೋಡ್ಕೊಳ್ಳಿ ಜನರಲ್ಲಾಗೆ 1s1 ಅಂತ ಬರುತ್ತೆ ಹೈಡ್ರೋಜನ್ ಇಂದು. ಕ್ಲಿಯರ್? ಅದೇ ರೀತಿ ಸೊ ಫ್ಲೂರಿನ್ ಬಂದ್ಬಿಟ್ಟು 1s2, 2s2, 2px, 2py, 2pz ಅಂತ ಬರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಫ್ಲೂರಿನ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದಾಗ, ಇದು ಫಾರ್ಮೇಷನ್ ಆಗಬೇಕು ಅಂತ ಹೇಳಿದಾಗ 1s ಆರ್ಬಿಟಲ್ ಆಫ್ ಹೈಡ್ರೋಜನ್ ಆಟಮ್ overlap with half-filled orbitals of 2pz. Overlap with the half-filled orbital of 2pz of fluorine atom to form sp sigma bond. So this is the formation of the hydrogen fluorine molecule. ಇಷ್ಟು ನೋಡಿಕೊಂಡ್ರೆ ಇದು ಹೈಡ್ರೋಜನ್ ಫ್ಲೂರಿನ್ ಮಾಲಿಕ್ಯೂಲ್ ಫಾರ್ಮೇಷನ್ ಅನ್ನು ಹೇಳ್ತೇವೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಇನ್ನೊಂದಿದೆ
ಎಸ್ ಎಸ್ ಓವರ್ಲ್ಯಾಪಿಂಗ್ ಆಯಿತು. ಎಸ್ ಎಸ್ ಓವರ್ಲ್ಯಾಪಿಂಗ್ ಎಕ್ಸಾಂಪಲ್ ನಾವು ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ತೊಗೊಂಡ್ವಿ. ಎಸ್ ಪಿ ಓವರ್ಲ್ಯಾಪಿಂಗ್ಗೆ ಫಾರ್ಮೇಷನ್ ಆಫ್ ಎಚ್ ಎಫ್ ಅನ್ನು ತೊಗೊಂಡ್ವಿ. ಇನ್ನೊಂದು ಪಿ ಪಿ ಓವರ್ಲ್ಯಾಪಿಂಗ್, ದ ಲಾಸ್ಟ್ ಒನ್ ಇಸ್ ಕಾಲ್ಡ್ ಪಿ ಪಿ ಓವರ್ಲ್ಯಾಪಿಂಗ್. ಸೊ ಈ ಪಿ ಪಿ ಓವರ್ಲ್ಯಾಪಿಂಗಿಗೆ ಒಂದು ಎಕ್ಸಾಂಪಲ್ನ ತೊಗೊಳೋದಕ್ಕೆ ಫಾರ್ಮೇಷನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್. ಫಾರ್ಮೇಷನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್ Cl2. ಸೊ ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಫಾರ್ಮೇಷನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್. ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫ್ಲೂರಿನ್ ಆಟಮ್ ಈಸ್ ಫ್ಲೂರಿನ್ 17, 1s2, 2s2, 2p6, 3s2, 3px, 3py and 3pz. ಓಕೆ, 3pz ನೋಡ್ಕೊಳ್ಳಿ. ಇಲ್ಲಿ 4, 10, 12, 14, 16, 17 ನೋಡಿ. ಸೊ atomic number of chlorine is 17. This is the electronic configuration of the chlorine atom. 1s2, 2s2, 2p6, 3s2, 3px2, 3py2, 3pz1, 3pz1. Here, two molecules of chlorine. During the formation of chlorine, half-filled 3p orbitals of two chlorine atoms overlap along the axis to form pp sigma bond, and bond formed is strong due to efficient overlap. ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎರಡು ಮಾಲಿಕ್ಯೂಲ್ ನೋಡಿ, ಇದು ಕೂಡ ಇನ್ನೊಂದು ಬೇಕಲ್ಲ, ಇದು ಒಂದು ಎರಡು ಮಾಲಿಕ್ಯೂಲ್ ನೋಡಿ, ಎರಡು ಬೇಕಾಗುತ್ತೆ. 1s2, 2s2, 2p6, 3s2, 3px, 3py2, 3pz. ಅದಾಯ್ತಾ? ಇವು ಎರಡು ಆಗ್ಬಿಡುತ್ತೆ. ಕ್ಲಿಯರ್? During the formation of chlorine molecule, half-filled 3p orbitals of two chlorine. During the formation of chlorine molecule, half-filled 3p orbitals of two chlorine atoms overlap along the axis to form pp bond. The bond is strong and very efficient. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಒಂದು ಕ್ಲೋರಿನ್ ನಲ್ಲಿ ಕೊನೆ ಆರ್ಬಿಟಲ್ 3p ಇರುತ್ತೆ, ಅದು ಹಾಫ್ ಫಿಲ್ಡ್. ಇನ್ನೊಂದು ಕ್ಲೋರಿನ್ ಕೂಡ 3p ಹಾಫ್ ಫಿಲ್ಡ್. ಇವೆರಡು ಆರ್ಬಿಟಲ್ಸ್ ಕೂಡ ಹಾಫ್ ಫಿಲ್ಡ್ ಇರೋದು ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಏನಾಗುತ್ತೆ, pp ಓವರ್ಲ್ಯಾಪಿಂಗ್ ಫಾರ್ಮೇಷನ್ ಇದೆ. ಸೊ ಹಾಗಾಗಿ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್, ಹಾಫ್ ಫಿಲ್ಡ್ 3p ಆರ್ಬಿಟಲ್ಸ್ ಆಫ್ ಟೂ ಕ್ಲೋರಿನ್ ಆಟಮ್ಸ್. half-filled 3p orbitals of two chlorine atoms overlap along the axis to form pp sigma bond. ಹೆಂಗೆ ಬರುತ್ತೆ ನೋಡಿ, this also chlorine, this also pp ನೋಡಿ, ಎರಡು ಕೂಡ ಪಕ್ಕ ವಜನದಲ್ಲಿಗೆ. this is for chlorine and this is for chlorine. ಯಾವ ಆರ್ಬಿಟಲ್ ಇದೆ? ಇದು 3p ಆರ್ಬಿಟಲ್. 3p ಆರ್ಬಿಟಲ್ ಬೇಕಾದ್ರೆ ಬರ್ಕೊಳ್ಳಿ, 3pz ಅಂತ ಬರುತ್ತಪ್ಪ. this is 3pz. here also one overlapping. Last orbital. During the formation of chlorine molecule, half-filled 3p orbitals of two chlorine atoms overlap to form pp sigma bond. ಏನಾಗುತ್ತೆ ನೋಡಿ ಈಗ, this will form like this. ಈ ರೀತಿ ಫಾರ್ಮೇಷನ್ ಆಗುತ್ತೆ like this. This also Cl, this is Cl. This is called as the pp overlap or pp sigma bond. So these are the very important overlapping. ಮೂರು ಕೂಡ ಅಷ್ಟೇ. ಈ ಮೂರು ಥರ ಓವರ್ಲ್ಯಾಪಿಂಗ್ ನಾವು ಎಲ್ಲಿ ನೋಡ್ತೀವಪ್ಪ ಅಂತ ಹೇಳಿದ್ರೆ ಸಿಗ್ಮಾ ಬಾಂಡನ್ನು ನೋಡ್ತೀವಿ. ಸೊ ಇನ್ನು ಉಳಿದಂತಹ 5 ಪಾಯಿಂಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಏನು ಸ್ಟಡಿ ಮಾಡಿದೆಯಪ್ಪ ಅಂದರೆ ವೆಲೆನ್ಸ್ ಬಾಂಡ್ ಥಿಯರಿ, ಅದರ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಅಂತ ಬಂದಾಗ SS ಓವರ್ಲ್ಯಾಪಿಂಗು, ಅದಕ್ಕೆ ಎಕ್ಸಾಂಪಲ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲು. SP ಓವರ್ಲ್ಯಾಪಿಂಗ್, ಅದು ಎಕ್ಸಾಂಪಲ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಫ್ಲೂರಿನ್ ಅಥವಾ ಹೈಡ್ರೋಜನ್ ಫ್ಲೂರೈಡ್ ಮಾಲಿಕ್ಯೂಲು. ಸೊ ಇನ್ನೊಂದು PP ಓವರ್ಲ್ಯಾಪಿಂಗ್, ಅದಕ್ಕೆ ಎಕ್ಸಾಂಪಲ್ ಫಾರ್ಮೇಷನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್. ಇಷ್ಟು ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.